ಮ್ಯಾಮ್ ಒಂದು ಪ್ರಶಾಂತ್ ಇಟ್ಕೊಂಡ್ಬಿಡು. ಹಿಂಗೆ ದುಡ್ಡು ವೇಸ್ಟ್ ಮಾಡೋದು ನಾನು ಬೇರೆ ಹೆಂಗಿದೆ ಸ್ಕಿನ್ನ ಹೆಂಗೆ ತಂದಿಟ್ಟಿದ್ದೀನಿ. ನಮ್ಗೆ ಕವರ್ ತೋರಿಸಿ ಸರ್ಪ್ರೈಸ್ ಮಾಡೋ ಟೈಮ್ ಇವಾಗ. ಇಲ್ಲಿ ನೋಡಮ್ಮ. ಹಲೋ ಗೈಸ್, ಗುಡ್ ಇನ್ ದ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ 100 days ವ್ಲಾಗ್ ಚಾಲೆಂಜ್. ಇವತ್ತು ಆನ್ ಸ್ಯಾಟರ್ಡೇ ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇವಾಗ ಆಫ್ಟರ್ನೂನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಯಾಟರ್ಡೇ ಅಂತಂದ್ರೆ ಹಾಗೆ ದೇವಸ್ಥಾನಕ್ಕೆ ಹೋಗೇನೆ ಅದಾದ್ಮೇಲೆ ಮಿಕ್ಕಿದ ಕೆಲಸ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡ್ಬೇಕು ನಾನು ಎದ್ದಿದ ತಕ್ಷಣ. ಬೇಗ ಆಯ್ತಾ ಜಿಮ್ಗೆ ಹೋಗ್ತೀನಿ, ಇಲ್ಲಾಂದ್ರೆ ಜಸ್ಟ್ ಸ್ಕಿಪ್ ಇಟ್. ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟು ಆಲ್ಮೋಸ್ಟ್ 2 ಗಂಟೆ ಆಗೋಗಿದೆ. ಇನ್ನು ನಾನು ನಾಷ್ಟ ಊಟ ಏನೂ ತಿಂದಿಲ್ಲ. ಇವತ್ತು ಫಸ್ಟ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿಂದ TTDಗೆ ಹೋಗ್ತೀನಿ, TTDಯಿಂದ ಮನೆಗೆ ಬರ್ತೀನಿ ಆಯ್ತಾ. ಬಟ್ ಇವತ್ತು TTDಲಿ ಸ್ಟ್ರೈಟ್ ರೋಡ್ ಟ್ರಾಫಿಕ್ ಆಗಿತ್ತು ಅಂತ ಹಿಂದೆಗಡೆ ರೋಡ್ ತಗೊಂಡೆ. ಅಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ, ಆಂಜನೇಯ ಮತ್ತೆ ಒಂದು ದೇವಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಮುಂದೆನೆ ಹೋಗ್ತಾ ಇದ್ದೀನಲ್ಲ, ಸರಿ ಹೋಗೋಣ ಅಂತ ಹೋದೆ. ಇಷ್ಟೆಲ್ಲ ದೇವಸ್ಥಾನದಲ್ಲಿ ಸಿಗದೇ ಇರೋ ಪ್ರಸಾದ ನನಗೆ ಆ ಆಂಜನೇಯ ದೇವಸ್ಥಾನದಲ್ಲಿ ಸಿಕ್ತು, ವಿಚ್ ಇಸ್ ಮೈ ಫೇವರೇಟ್ ಚುಕ್ಕೆ ಬಾತ್. ಸೊ ಸ್ವಲ್ಪ ಪ್ರಸಾದ ತಿನ್ಬಿಡೋಣ ಫಸ್ಟ್. ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಇವಾಗ ನಮ್ಮ ಮನೇಲಿ ಏನೇನು ಅಡುಗೆ ಅಂತ ನಿಮ್ಗೆ ತೋರಿಸ್ತೀನಿ. ಹುರುಳಿ ಕಾಳು, ಮೊಳಕೆ ಕಟ್ಟಿದ್ದು ಹುರುಳಿ ಕಾಳ್ದು ಸಾಂಬಾರು ಬಿಸಿ ಆಗೋಕ್ಕಿಟ್ಟಿದ್ದೀನಿ, ಆ್ಯಂಡ್ ನುಗ್ಗೆಕಾಯಿ ಪಲ್ಯ ಆ್ಯಂಡ್ ಅನ್ನ. ಇದೇ ನಮ್ಮ ಮನೆ ಊಟ ಇವತ್ತು. ಏನೂ ಇಲ್ಲ ನಂಚ್ಕೊಳ್ಳೋಕ್ಕೆ ಅಂತ ಹಪ್ಪಳ ಹಾಕ್ತಾಯಿದ್ದೀನಿ. ಅದು ಯಾವ ಥರ ಹಪ್ಪಳ ಗೊತ್ತಾ, ಚಿಕ್ಕ ಹಪ್ಪಳ ಬರುತ್ತಲ್ಲ, ಈ ಥರದ ಹಪ್ಪಳ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ತಿಂತೀನಿ. ಇವತ್ತೇನು ನಂದಂತ ಮೇಜರ್ ಪ್ಲಾನ್ಸ್ ಇಲ್ಲ, ಬಟ್ ಒಂದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಖಾಲಿ ಆಗಿತ್ತು, ಅದಕ್ಕೆ ತರೋಣ ಅಂತ ಜಾನ್ವಿ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ. ಅಲ್ಲಿ ಬರೀ ನಂದು ಮಾಯಿಶ್ಚರೈಸರ್ ಸಿಕ್ತು. ನಾನು ಯೂಸ್ ಮಾಡೋಂಥ ಮಾಯಿಶ್ಚರೈಸರ್ ಬಂದು ಇದು ಹೈಲೂ ಜೆಲ್ ಅಂತ. ಇದು ಆಯಿಲಿ ಸ್ಕಿನ್ಗೆ, ನಾನ್ ಸ್ಟಿಕ್ಕಿ, ನಾನ್ ಆಯಿಲಿ. ಇದು ಆಲ್ಮೋಸ್ಟ್ ನನ್ನ ಥರ್ಡ್ ಟ್ಯೂಬ್ ತಗೊಳ್ತಾ ಇರೋದು. ತುಂಬಾ ಚೆನ್ನಾಗಿದೆ, ಇದು ಚೆನ್ನಾಗಿ ವರ್ಕ್ ಆಗುತ್ತೆ ನನ್ನ ಸ್ಕಿನ್ಗೆ. ಆ್ಯಂಡ್ ಡ್ರೈ ಆಗೋದು ಬಿಡಲ್ಲ. ನಂದು ಆಯಿಲಿ ಸ್ಕಿನ್ ಆಲ್ರೆಡಿ ಡ್ರೈ ಆಗಲ್ಲ, ಬಟ್ ದೆನ್ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಡ್ರೈ ಆಗದಿರೋಕ್ಕೆ. ಇಷ್ಟು ಟ್ಯೂಬ್ಗೆ ಇಟ್ ಈಸ್ 270 rupees. ಮಾಯಿಶ್ಚರೈಸರ್ ಇದಕ್ಕೂ ಮುಂಚೆ ನಾನು ಎಮೋಲಿನ್ ಯೂಸ್ ಮಾಡ್ತಾ ಇದ್ದೆ ಆಯ್ತಾ. ಎಮೋಲಿನ್ ಚೆನ್ನಾಗಿ ವರ್ಕ್ ಆಗುತ್ತೆ, ಇಟ್ ವರ್ಕ್ಸ್ ಗ್ರೇಟ್. ಬಟ್ ನಾನು ಒಂದು 2-3 ರೀಲ್ ನೋಡ್ಬಿಟ್ಟೆ ವೇರ್ ಇಟ್ ಸೇಸ್ ತುಂಬ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಅದು ಸ್ಮಾಲ್ ಬಂಪ್ಸ್ ಬರುತ್ತೆ ಫೇಸ್ ಮೇಲೆ ಅಂತ ಹೇಳಿದ್ರು. ಆವಾಗಲಿಂದ ನಂಗೆ ಭಯ ಹೋಯ್ತು. ಓ ಮೈ ಗಾಡ್, ತುಂಬ ಕಷ್ಟಪಟ್ಟು ಈ ಸ್ಕಿನ್ನ ನಾನು ಹೆಂಗಿದೆ ಸ್ಕಿನ್ನ ಹೆಂಗೆ ತಂದಿಟ್ಟಿದ್ದೀನಿ, ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ದ ಸ್ಕಿನ್ ಅಂತ ಅಂದ್ಬಿಟ್ಟು ಐ ಇಮಿಡಿಯೇಟ್ಲಿ ಚೇಂಜ್ಡ್. ನನ್ನ ಸ್ಕಿನ್ ಕೇರ್ ಗುರು ಆದಂಥ ನನ್ನ ಫ್ರೆಂಡ್ ಸಿಂಧುನ ಕೇಳಿದೆ, ಸಿಂಧು ಯಾವುದು ಯೂಸ್ ಮಾಡಲಿ ಅಂತ. ಅವ್ರ ಇದ್ರ ಜೊತೆ ಇನ್ನೊಂದು 2 ಸಜೆಸ್ಟ್ ಮಾಡಿದ್ರು. ಐ ವೆಂಟ್ ವಿತ್ ದಿಸ್. ಐ ಥಾಟ್ ಐ ಟ್ರೈ ಇದು ಹೆಂಗಿರುತ್ತೆ ಅಂತ. ಸೊ ಇದೇ ಚೆನ್ನಾಗಿ ವರ್ಕ್ ಆಯಿತು. ಅದಾದಮೇಲೆ ಐ ಡಿಂಟ್ ಚೇಂಜ್ ಎನಿಥಿಂಗ್. ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುತ್ತೆ ಆ್ಯಂಡ್ ಹಾಕಿದ ತಕ್ಷಣ ಒಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಗೊತ್ತಾ. ಐ ಲೈಕ್ ದಿಸ್. ಓನ್ಲಿ 1 pea ಸೈಜ್ ಅಷ್ಟೇ ತಗೋಬೇಕು, ತಗೊಂಡ್ರು ಫುಲ್ ಫೇಸ್ ಕವರ್ ಆಗುತ್ತೆ. ಆ್ಯಂಡ್ ನನ್ನ ಫೋನ್ ಕವರ್ ಚೇಂಜ್ ಮಾಡಿಸ್ಬೇಕು. ಆ್ಯಂಡ್ ಏನಂತಾರೆ, ವಾಟ್ ಟು ಸೇ, ಅದು ಗ್ಲಾಸ್ ಬರುತ್ತಲ್ಲ ಅದ್ರ ಮೇಲೆ ಪ್ರೊಟೆಕ್ಷನ್ ಗ್ಲಾಸ್, ಅದನ್ನ ಚೇಂಜ್ ಮಾಡಿಸ್ಬೇಕು. ಅದಾದ್ಮೇಲೆ ಇನ್ನೊಂದು ಏನೋ ಇತ್ತು. ನಾನು ಮೊನ್ನೆ ನಾವು ಜಯನಗರ ಹೋಗಿದ್ವಲ್ಲ, ಅಲ್ಲಿ ಮಮ್ಮಿ ಪಾರ್ಟ್ ಆಫ್ ದ ಕೆಲಸ ನಡಿಬೇಕಾದ್ರೆ ನಾನು ಅಲ್ಲೇ ಸ್ಟುಡಿಯೋದಲ್ಲಿ ಒಂದು ಬುಕ್ ಇತ್ತು. ಆ ಸ್ಟುಡಿಯೋದಲ್ಲಿ ಎಷ್ಟೊಂದು ಬುಕ್ಸ್ ಇತ್ತು, ಅದ್ರಲ್ಲಿ ನಾನು ಒಂದು ಬುಕ್ ನೋಡಿದೆ, ಶಂಕರ್ನಾಗ್ ಸರ್ದು. ನನ್ನ ಹತ್ರ ಅವ್ರದ್ದು ಒಂದು ಬುಕ್ ಇದೆ, ನನ್ನ ತಮ್ಮ ಶಂಕರ್ ಅಂತ ಅನಂತ್ನಾಗ್ ಸರ್ ಬರ್ತಿರೋದು. ಬಟ್ ದೆನ್ ಈ ಬುಕ್ಕು ಡಿಫ್ರೆಂಟ್ ಬುಕ್, ಬೇರೆ ರೈಟರ್ ಬರ್ತಿರೋದು ಅಬೌಟ್ ಶಂಕರ್ನಾಗ್ ಸರ್ದು ಆಕ್ಸಿಡೆಂಟ್ ಹೆಂಗಾಯ್ತು, ಯಾಕೆ ಹೋದ್ರು, ಅಂಡ್ ಅದೆಲ್ಲ ಡೀಟೇಲ್ಸ್ ಇತ್ತು ಇದರಲ್ಲಿ. ಅದರಲ್ಲಿ ನಾನು 25 pages ವರೆಗೂ ಓದಿದ್ದೀನಿ ಕಂಟಿನ್ಯೂಸ್ಲಿ ಅಟ್ ಒನ್ ಸೆಟ್ಟಿಂಗ್. ನಾನು ಯಾವತ್ತೂ ಅಷ್ಟು ಓದಲ್ಲ, ಬಟ್ ದೆನ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ 25 pages ಓದಿದೆ. ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅಲ್ಲೇ ಇದ್ದಿಂದ ತರಕಾಗಲ್ಲ, ಅದು ಬೇರೆಯವ್ರ ಪ್ರಾಪರ್ಟಿ, ಅದಕ್ಕೆ ಫೋಟೋ ಎಲ್ಲ ತಗೊಂಡು ಬಂದೆ. ಆ ಬುಕ್ ಹೆಸರು ಬಂದ್ಬಿಟ್ಟು ಶಂಕರ್ನಾಗ್ ದ ಲೆಜೆಂಡ್ ಅಂತ. ಸೊ ಆ ಬುಕ್ನ ಉಟ್ಕೊಂಡು ಇವತ್ತು ಮಲೇಶ್ವರಕ್ಕೆ ಹೋಗಬೇಕು, ಆ ಬುಕ್ ತಗೋಬೇಕು. ಬಿಕಾಸ್ ಐ ಆಮ್ ಟ್ರಾವೆಲಿಂಗ್ ವೆರಿ ಸೂನ್. ಆ ಟ್ರಾವೆಲ್ ಟೈಮಲ್ಲಿ ಐ ವಾಂಟ್ ಟು ರೀಡ್ ಅದಕ್ಕೇನೆ. ಆ್ಯಂಡ್ ಅಷ್ಟೇ ಕೆಲಸ ಇರೋದು. ಆ ಬುಕ್ ಹುಡುಕ್ಬೇಕು ಆ್ಯಂಡ್ ಫೋನ್ ಗ್ಲಾಸ್ ಆ್ಯಂಡ್ ಕವರ್ ಚೇಂಜ್ ಮಾಡಿಸ್ಬೇಕು. ಮಿಕ್ಕಿದ್ದು ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಗೈಸ್, ಎಷ್ಟೊಂದು ಟೈಮ್ ಆದಮೇಲೆ ಊಟ ಎಲ್ಲ ಮಾಡಿ ಆಲ್ಮೋಸ್ಟ್ ನಿದ್ದೆ ಬರ್ತಾಯಿತ್ತು. ಅಷ್ಟರಲ್ಲಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ. ಸೊ ಪ್ಲ್ಯಾನ್ ಇರಲಿಲ್ಲಪ್ಪ ಇವತ್ತು. ಅವ್ಳು ಬರ್ತೇನೆ ಅಂತಲೇ ಹೇಳಿರಲಿಲ್ಲ, ಫುಲ್ ಸರ್ಪ್ರೈಸ್ ವಿಸಿಟ್ ಕೊಟ್ಲು ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ ಮಲೇಶ್ವರಕ್ಕೆ ಅದೆಲ್ಲ ಕೆಲಸ ಇದೆ ಹೋಗಬೇಕು ಅಂತ, ಹಾಗೆ ಹೋಗಿ ಬರೋಣ ಅಂತ. ಅಷ್ಟೇನಾ? ನಿಮ್ದೇನಾದ್ರು ಕೆಲಸ ಇದೆಯಾ ಮೇಡಮ್? ಏನಿಲ್ಲ, ನೋಡೋಣ.
ನಮ್ಮಿಬ್ರಿಗೆ ಒಂದು ಫೇವ್ರೆಟ್ ಆ್ಯಕ್ಟಿವಿಟಿ ನಾವಿಬ್ಬರು ಸೇರ್ಕೊಂಡು ಮಾಡೋದು ಅಂದರೆ ಏನೇನು? ಹಾಟ್ ಚಾಕ್ಲೇಟ್ ಕುಡಿಯೋದು. ಬುಕ್ ಸ್ಟೋರ್ ತೊಗೊಳ್ತೀವೋ ಇಲ್ವೋ, ಬುಕ್ ಸ್ಟೋರಲ್ಲಿ ಸುಮ್ಮನೆ ನಿಂತ್ಕೊಂಡು ಬುಕ್ ಸ್ಟೋರ್ನ ನೋಡೋದು, ಅದನ್ನೇ ಮಾಡೋಕ್ಕೆ ಹೋಗ್ತೀವಿ. ಫಸ್ಟು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಳ್ಳೋಣ ಫೋನ್ಗೆ, ಅದಾದ್ಮೇಲೆ ವೇಟಿಂಗ್ ಕೆಲಸ. ಓಕೆ ಗೈಸ್, ಇದೇ ಕ್ಯಾಮ್ರಾದು ಏನು ಟೆಂಪರ್ ಗ್ಲಾಸ್ ನಾನು ಮಲೇಷಿಯಿಂದ ತಂದಿದ್ದೆ, ಅದು ಇವ್ರ ಕೈಲೇ ಹಾಕ್ಸ್ಕೊಂಡೆ. ಇವಾಗ ನಾನು ಐಫೋನ್ಗೆ ಕವರ್ಸ್ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಸಲ ಕ್ಯೂಟಾಗಿರೋದು ತರಿಸಿದ್ದಾರೆ. ನಾನೇ ಕಂಪ್ಲೇಂಟ್ ಮಾಡ್ತಿರ್ತೀನಿ ತರಿಸಲ್ಲ ಅಂತ, ಬಟ್ ಈ ಸಲ ತಂದಿದ್ದಾರೆ. ಐ ಸೋಲ್ಟ್ ಯು. ತೋರಿಸು ನೀನೇ. ನನ್ನ ಫುಲ್ ಚೆನ್ನಾಗೈತೆ, ಇರ್ಕೋ. ಇದರಲ್ಲೇ ಕಲರ್ಸ್ ಇದೆ, ಒಂದು ಮುಟ್ಟಲ್ಲಿ ಒಂದು ಬಿದೋಗುತ್ತೆ. ಎಷ್ಟು ಕಲರ್ಸ್ ಇದೆ, ಬಟ್ ಅವ್ರು ಇದನ್ನೇ ಪಿಕ್ ಮಾಡೋದು. ಎಸ್, ಐ ಲವ್ ಪರ್ಪಲ್ ಐ ಲವ್. ಮತ್ತೆ ಒಂದು 18 years ಬಿಂದು ಆಗಿದೆ, ಪಿಕ್ ಮಾಡ್ತಾ ಇರಲಿಲ್ವ ಜಾತ್ರೆನಾ? ಪಕ್ಕ ಇದು ಪಿಕ್ ಮಾಡಿರೋದು. ಚೆನ್ನಾಯ್ತಲ್ಲ. ನೀನು ತಗೋಬೇಕಂದ್ರೆ ಇವಳ್ದು ಸೇಮ್ ಫೋನು, ಬಟ್ ವೈಟ್ ನಮಗಲ್ಲ. ಹ್ಯಾಂಡ್ ಚೈಮ್ ಎಲ್ಲ ಐತೆ. ಇದೆರಡು ಹಾಕ್ಸ್ ನೋಡೋಣ. ಇದೆರಡು ಹಾಕಿ ನೋಡಿ. ಅಂದರೆ ಒಳಗಡೆನೂ ಇದೆಯಾ? ಚೆನ್ನಾಗಿ ಕಾಣ್ತಾ ಇದೆಲ್ಲ ಮಚ್ಚ, ಅಷ್ಟೇ. ಎಷ್ಟು ಚೆನ್ನಾಗಿದೆ. ಬಿದೋಗಲ್ಲ ತಾನೇ ಇದೆಲ್ಲ. ಆ್ಯಕ್ಚುಲಿ ಕ್ಯೂಟ್ ಆಗೈತೆ, ಒಂಥರ ಪ್ರಿಂಟ್ರೆಸ್ಟಿ ಆಗೈತಲ್ವಾ? ಐ ಟೇಕ್ ದಿಸ್. ನೀನು ತಗೋ ಈ ಥರದ್ರಲ್ಲೇ. ಯಾಕಲೇ ಚೆನ್ನಾಗಿತ್ತಲ್ಲ. ಇದೊಂದ್ಸಲ ಹಾಕಿ ನೋಡಿ ವೈಟು. ಹಾಂ, ಸುಮ್ಮನೆ ಹೆಂಗೆ ಕಾಣುತ್ತೆ ಅಂತ. ಓ ಮೈ ಗಾಡ್, ಎಷ್ಟು ಪ್ರಿಟಿಯಾಗೈತ್ಲಿ. ಹಾಂ, ಚೆನ್ನಾಗಾಗ್ತೈತಲ್ಲ. ಏನು ಮಾತಿಗೆ ಇದೇ ಚೆನ್ನಾಗಿ ಕಾಣ್ತೈತೆ ಅಲ್ವಾ? ಯಾವ್ದಾದ್ರು ಸ್ಪೆಷಲ್ ಒಕೇಶನ್ಗೆ ಅಂತ ತಗೋದು. ಎರಡು ಎತ್ಕೊಂಡ್ಬಿಡು. ಹಿಂಗೆ ದುಡ್ಡು ವೇಸ್ಟ್ ಮಾಡೋದು ನಾನು, ಬೇರೆ ಹೆಂಗಲ್ಲ, ಹಿಂಗೆ ದುಡ್ಡು ವೇಸ್ಟ್ ಮಾಡೋದು. ಚೆನ್ನಾಗಿ ಕಾಣ್ತೈತೆ ಅಂತ. ಇಷ್ಟು ತಿಂಗಳಿಗೆ ಇವತ್ತೇ ನೀವು ಚೆನ್ನಾಗಿರೋದು ತರಿಸಿರೋದು. ಓಕೆ, ಅಲ್ಲಿ ಬೈಕು ಎರಡು ತೊಗೊಂಡ್ಬಿಡ್ತೀವಿ. ಯಾವಾಗಾರು ಒಕೇಶ್ನಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ತಾನೇ ಇದು. ಐ ವೆಂಟ್ ಫ್ರಮ್ ಫಾರ್ಮಲ್ ಗರ್ಲ್. ನನ್ನ ಹಳೆ ಕವರು. ಐ ವೆಂಟ್ ಫ್ರಮ್ ದಿಸ್ ಟು ದಿಸ್ ಆ್ಯಂಡ್ ದಟ್. ಏನು ಕ್ಯೂಟಾಗಿ ಕಾಣುತ್ತಲ್ಲ, ನಂಗೆ ಅದೇ ಖುಷಿ. ಚೆನ್ನಾಯ್ತಾ ಅಂತ ಕಮೆಂಟ್ ಮಾಡಿ. ನೀವು ತಗೋಬೇಕು. ಇಷ್ಟು ಬ್ಯೂಟಿಯಾಗಿರೋ ಏನೋ ಐಫೋನ್ ಕವರ್ಸು, ಬೇರೆ ಫೋನ್ ಕವರ್ಸ್ ಅಂದರೆ ಇವ್ರ ಹತ್ರನೇ ಬರಬೇಕು. ನೋ ರಿಯಾಕ್ಷನ್. ಅಂಗಡಿ ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ರೋಡ್ ತೋರಿಸ್ತೀನಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ನೀಟಾಗಿ ಇಟ್ಕೊಳ್ಳಲ್ಲ ನೋಡು ಮಚ್ಚ, ಬೀಲ್ಸ್ ಹೊಡ್ದಾಕೆಲ್ಲ. ನನ್ನ ಫೋನ್ ಹಿಡ್ಕೋತೈತೆ ಇಲ್ಲಿ ನೋಡು ಮಚ್ಚ. ಇಬ್ರು ಟ್ವಿನ್ನಿಂಗ್ ಫೋನ್. ಆಲ್ರೆಡಿ ಟ್ವಿನ್ನಿಂಗ್ ಫೋನ್ ಕೇಸು ಟ್ವಿನ್ನಿಂಗ್ ಆಗೋಗುತ್ತೆ. ಇದೇ ಕಲರಲ್ಲಿ ಇಲ್ವಾ ಪರ್ಪಲಲ್ಲಿ? ನೋಡಿ ಒಂದ್ಸಲಿ. ಇಲ್ಲ ಬೇರೆ ಕಲರ್ ಆದರೂ ಪರವಾಗಿಲ್ಲ, ಅವಳು ಪಿಂಕ್ ಆದರೆ ಬೇಗ ಗಲೀಜಾಗುತ್ತೆ ಅಂತ. ಗೈಸ್, ಮಚ್ಚ ನೋಡ್ತಾ ಇದೆಯಾ ಅಂತ ಹಾಕ್ತೀನಿ. ಸೊ ನಾವು ಫೋನ್ ಕವರ್ಸ್ ಎಲ್ಲ ತೊಗೊಂಡಿದ್ದಾಯ್ತು. ನೋಡಿ, ನಮ್ಮ ಮಮ್ಮಿ ಫೋನ್ಗೆ, ನನ್ನ ಫೋನ್ಗೆ, ಸ್ವರೂಪನ ಫೋನ್ಗೆ, ಆಂಟಿ ಫೋನ್ಗೆ ಎಲ್ಲ. ಅವಳು ಇವಾಗ ಬ್ಯಾಗ್ ನೋಡ್ತೀನಿ ಅಂತ ಬಂದವಳೆ. ನನ್ನ ವಾಯ್ಸ್ ಕೇಳಿಸ್ತಾ ಇರ್ಬೇಕು ಹೋಪ್ಫುಲಿ. ಹಾಂ, ಈ ಮೊಬೈಲ್ ಅಂಗಡಿ ಇರೋದು ಇಲ್ಲೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಮೊಬೈಲ್ ಕವರ್ ಶಾಪು. ಇಲ್ಲಿ ಖಾದಿಮ್ ಇದೆಯಲ್ಲ, ಖಾದಿಮ್ ಆಪೋಸಿಟಲ್ಲೇ ಇರ್ತಾರೆ ಅವರು. ಯಾರು ಅಂತ ನೀವು ನೋಡ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಟೈಮ್ ನೀವು ಏನಾದ್ರು ಫೋನ್ ಕವರ್ ತೊಗೋಬೇಕಂದ್ರೆ ಅಲ್ಲಿ ಬರ್ಬೋದು. ಯಾವ್ದು ಇಷ್ಟ ಆಯ್ತವ? ಒಂದು ವಾರಕ್ಕೆ ಮುಂಚೆ ಇಲ್ಲೇ ಇದ್ಲಲ್ವಾ ಆಂಟಿ ಇವಳು, ತಿರ್ಗಾ ಇಲ್ಲೇ ಬಂದವಳೆ. ಅದೆಷ್ಟು ಬ್ಯಾಗ್ ತಗೋತೀಯ ಸ್ವರೂಪ? ನಿನ್ನ ಫ್ರೆಂಡಾ ದುಶ್ಮನ್? ಫ್ರೆಂಡಾ ನೀನು? ಏನು ಅದ್ರಲ್ಲಿ ಆ ಅಣ್ಣನೇ ಹೇಳ್ಬಿಟ್ರು ಇದನ್ನ ತಗೊಂಡಿದ್ದೀರಾ ಅಂತ, ಅಷ್ಟ್ರ ಮಟ್ಟಿಗೆ ತಗೋತೀವಿ. ಗೈಸ್, ನಾವು ತಾನೇ ಏನು ರೊಚ್ಚಿಗೆದ್ಬಿಟ್ಟು ಎಲ್ಲ ಫೋನ್ ಕವರ್ ನೋಡಿದ ತಕ್ಷಣ. ಬಟ್ ನನಗಂತೂ ಲಾಸ್ಟ್ 2 ಸಲಿನೂ ಚೆನ್ನಾಗಿರೋದು ಸಿಕ್ಕಿರಲಿಲ್ಲ. ಐ ಲವ್ ದಿಸ್. ನಾನು ಸುಮ್ಮನೆ ಹೋಗಿದ್ದೆ ಇವಳ ಜೊತೆ ತಗೋಬಾರ್ದು ಅಂತ. ಬಟ್ ಇವಳಿದಾಳಲ್ಲ, 2 ಫೋನ್ ಕೇಸು, 1 ಟೆಂಪರ್ ಗ್ಲಾಸ್ ಹಾಕ್ಸ್ಬಿಡ್ಲಿ ಇವಳು. ಅದೇನೋ ಈ ನಾನು ಲಾಸ್ಟ್ ಐ ಥಿಂಕ್ ಐಫೋನ್ 11 7 ತೊಗೊಂಡಾಗಿಂದ ಇವ್ರ ಹತ್ರನೇ ಹಾಕ್ಸೋದು ನಾನೆಲ್ಲ ಟೆಂಪರ್ ಗ್ಲಾಸು.
ಕಮ್ಮಿ ಪ್ರೈಸಿಗೆ ಸಿಕ್ತು. ಯಾರು ಕೊಡ್ತಾ ಇದ್ರು ಮಚ್ಚ ಕಮ್ಮಿಗೆ? ಅದು ಹೇಳೋಕ್ಕಾಗಲ್ಲ ಪಾಪ ಅವ್ರಿಗೆ ಬಿಸ್ನೆಸ್ಸು. ಅವ್ರು ನಮಗೆ ಕಮ್ಮಿ ಕೊಡ್ತಾರೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ, ನಿಮಗೂ ಕೊಡ್ತಾರೆ ನೀವು ಬಂದು ತೊಗೊಳೋದಾದರೆ. ಮಾತಾಡಬೇಕಷ್ಟೇ. ನೀನು ತೋರಿಸು. ವಿ ಹ್ಯಾವ್ ಅ ಮ್ಯಾಚಿಂಗ್ ಫೋನ್ ಕೇಸ್ ಫ್ರೆಂಡ್ಸ್ ವಿತ್ ಡಿಫ್ರೆಂಟ್ ಕಲರ್. ಮ್ಯಾಚಿಂಗ್ ಕಲರ್ ನೋಡಿ. ಅವಳದು ಪೀಚು, ನಂದು ಪರ್ಪಲ್. ನಂಗೆ ಇಷ್ಟ ಆಯ್ತಪ್ಪ. ಒಂಥರ ಥೆರಪ್ಯೂಟಿಕ್ ಇದೆ. ಮಕ್ಳನ್ನ ಕೊಡೋ ವಯಸ್ಸಲ್ಲಿ ಫೋನ್ ಕವರ್ ಕೊಡ್ತಾರೆ. ವಿ ಆರ್ ಫೈನಲಿ ಹಿಯರ್. ಇಲ್ಲೇ ಮಲ್ಲೇಶ್ವರದಲ್ಲಿ ಐ ಡೋಂಟ್ ನೋ ವಿಚ್ ಕ್ರಾಸ್ ದಿಸ್ ಇಸ್. ಇಲ್ಲೇ ಒಂದು ಬುಕ್ ಸ್ಟೋರ್ ಇರುತ್ತೆ. ಲಾಸ್ಟ್ ಟೈಮು ಇಲ್ಲೇ ಬಂದಿದ್ವಿ. ಈ ಥರ ಒಂದು ನೈಸ್ ಬುಕ್ ಸ್ಟೋರ್. ಹೋಗ್ತಾ ಇದ್ರೆ ಹಂಗೆ ಬುಕ್ಗಳೆಲ್ಲ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ ಆ ಥರ. ಆ್ಯಂಡ್ ನಾನು ಹುಡುಕ್ತಾ ಇರೋಂಥ ಬುಕ್ಕು ಇದು, ಶಂಕರ್ ನಾಗ್ ದ ಲೆಜೆಂಡ್ ಅಂತ. ತೋರಿಸ್ಬೇಕು ಅವ್ರಿಗೆ, ಸೊ ದಟ್ ಅವರು ಹುಡುಕಿ ಕೊಡ್ತಾರೆ. ಐ ಹೋಪ್ ದಟ್ ಇಟ್ ಈಸ್ ದೇರ್. ಐ ಡೋಂಟ್ ನೋ ಇರುತ್ತಾ ಇಲ್ವಾ ಅಂತ. ನಾವು ಇಲ್ಲಿಗೆ ಲಾಸ್ಟ್ ಟೈಮ್ ಬಂದಿದ್ದೀವಿ ಆಯಿತಾ. ಬುಕ್ಕೇ ತೊಗೊಳ್ದೆ ಸುಮ್ಮನೆ ಬ್ರೌಸ್ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಏನೋ ಒಂಥರ ನೋಡೋಕ್ಕೆ ಇಷ್ಟ, ಆದರೆ ಎಲ್ಲನೂ ಓದೋಕ್ಕಾಗಲ್ವಲ್ಲ. ದಟ್ ಇಸ್ ದ ಥಿಂಗ್. ಓದೋ ವಯಸ್ಸಲ್ಲೆಲ್ಲ ಕಾಲೇಜ್ ಬುಕ್ ಓದಿದ್ರೆ ಇನ್ಯಾಕೆ. ನಮ್ಮ ಅಮ್ಮಂದು ಡೈಲಾಗ್. ರೆಗ್ಯುಲರ್ ಹರ್ಬ್ ಆ್ಯಂಡ್ ಪೆಪ್ಪರ್ ಫ್ರೆಂಚ್ ಫ್ರೈಸ್. ನಾವೇನೋ ಟ್ರೈ ಮಾಡೋಣ ಅಂತ ಬಂದಾಗಿರಲ್ಲ. ನಾವೊಂದು ಪ್ರಶಾಂತ್. ಅವ್ರಿಗೆ ಗೊತ್ತು ನೋಡಿ ಗೈಸ್, ಅವ್ರಿಗೆ ಗೊತ್ತು ಯಾರು ಪ್ರಶಾಂತ್ ಅಂದರೆ. ಪರವಾಗಿಲ್ಲ, ನಾವು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಇದೇನೋ ಚಾಕ್ಲೇಟ್ ಬೇರೆ. ನಾವು ಆ್ಯಕ್ಚುಲಿ ನಿಮಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡ್ವಿ. ಹಿಂಗೆ ಗೊತ್ತಿರಲ್ಲ ಅಂದ್ಕೊಂಡೆ. ಬಟ್ ರೀಲ್ಸ್ ಜೊತೆ ನೀವು ಫುಲ್ಲು ಅಪ್ ಟು ಡೇಟ್ ಇದ್ದೀರಾ. ಓಕೆ ಗೈಸ್, ನಮ್ಮ ಹಾಟ್ ಚಾಕ್ಲೇಟ್ ಗಮ್ ಅಂತ ಇದೆ. ಹಾಟ್ ಚಾಕ್ಲೇಟ್ ಆ್ಯಂಡ್ ಪ್ರಶಾಂತ್ ಬಂದಿದ್ದಾರೆ. ತೋರಿಸ್ತೀನಿ ನಿಮಗೆ. ಸ್ವಲ್ಪ ವೆರಿ ಬ್ಯುಸಿ ಸ್ನ್ಯಾಪ್ ತೆಗಿಯೋದ್ರಲ್ಲಿ. ಬಟ್ ನೋಡಿ ನಮ್ಮ ಹಾಟ್ ಚಾಕ್ಲೇಟ್ ಮಜ. ಅವ್ರು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರಲ್ಲ ನಾವು ಪ್ರಶಾಂತ್ ಪ್ರ್ಯಾಂಕ್ ಮಾಡಿದಾಗ. ಪ್ರಶಾಂತ್ ಅಂತ ಯಾರು ಅನ್ಕೊಂಡ್ರಿ? ಯಾವುದೋ ಹುಡುಗ ಬರ್ತಾನೆ ಅಂತ ಅನ್ಕೊಂಡ್ರ ನೀವು? ಸ್ವಲ್ಪ ಇವಾಗ ಫಸ್ಟ್ ಸಿಪ್ ಆಫ್ ಹಾಟ್ ಚಾಕ್ಲೇಟ್ ಕುಡಿತಾವಳೆ. ಹೇಳಲು ಸಾಧ್ಯವಿಲ್ಲ. ನಾವು ಇಲ್ಲಿಂದ ಒಂದು 200 ಮೀಟ್ರಲ್ಲೇ ಸ್ಮೂರ್ ಆಯ್ತಾ. ಬಟ್ ನಮಗೇನಂದರೆ ಇಲ್ಲಿ ಕುಡ್ದು ಚೆನ್ನಾಗಿದೆ ಅಂತ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಮತ್ತು ಅಲ್ಲಿ ಹೋಗಿ ಏನಾದ್ರು ಚೆನ್ನಾಗಿಲ್ಲ ಅಂತಂದರೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ ಇಲ್ಲಿ ಬಂದಿದ್ದೀವಿ. ಲಾಸ್ಟ್ ಟೈಮ್ ಕೊಡ್ತಾರೆ ಹೆಂಗಿತ್ತು? ಲಾಸ್ಟ್ ಟೈಮ್ ಇನ್ನೂ ಚೆನ್ನಾಗಿತ್ತು. ಐ ಥಿಂಕ್ ಹವಲವೇನ್ ಇತ್ತಲ್ಲ, ಎಲ್ಲ ಡಿಸೈನ್ ಎಲ್ಲ ಮಾಡಿಬಿಟ್ಟಿತ್ತು ಮೇಲೆ. ಬಟ್ ಇವತ್ತೇನಿಲ್ಲ. ಬಟ್ ಅಂದರೂ ಚೆನ್ನಾಗಿದೆ. ಟೇಸ್ಟ್ ಚಳಿ ಕಮ್ಮಿ ಆಯ್ತಾ ಇವಾಗ? ಸೂಪರ್. ಓಕೆ, ನಾವು ತಿಂದ್ಬಿಟ್ಟು ಕುಡಿದ್ಬಿಟ್ಟು ವಿ ಹ್ಯಾವ್ ಪ್ಲ್ಯಾನ್ ಟು ಶೂಟ್ ಅ ರೀಲ್. ಇದು ಒಂದು 2-3 ಸಲ ಅವ್ಳು ಬಂದಾಗಿಂದೂ ಮಾಡ್ಬೇಕು ಅಂದ್ಕೊಂಡ್ವಿ, ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಅದನ್ನು ಶೂಟ್ ಮಾಡಿಬಿಟ್ಟು ತಿಂದ್ಬಿಟ್ಟು ಸ್ವಲ್ಪ ಟ್ರಾಮಾ ಡಂಪಿಂಗ್ ಮಾಡಿ ದಾಖಲಿಸಿ. ಗೈಸ್, ನಾವು ಪ್ರಶಾಂತ್ ಆ್ಯಂಡ್ ಹಾಟ್ ಚಾಕ್ಲೇಟ್ ಎಲ್ಲ ಖಾಲಿ ಮಾಡಿ ಒಂದು ರೀಲ್ ಮಾಡ್ಕೊಂಡ್ವಿ. ಐ ಡೋಂಟ್ ರಿಮೆಂಬರ್, ತುಂಬ ತಿಂಗಳುಗಳ ಹಿಂದೆ ಒಂದು ರೀಲಲ್ಲಿ ನಮ್ಮ ಜೊತೆ ಸ್ವಲ್ಪ ಮಾಡಿದ್ಲು. ಆ ರೀಲ್ ಮಿಲಿಯನ್ ಗಟ್ಟಲೆ ಓಡ್ಬಿಡ್ತು. ಅವಳಿಗೆ ಅವಳ ಸ್ಕೂಲ್ ರಿಯೂನಿಯನ್ಗೆ ಹೋಗೋದೇ ಬೇಡ. ಅಷ್ಟು ಜನ ಅವ್ಳ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲಿ ಬಂದ್ಬಿಟ್ಟು ಇದು ಸ್ವರೂಪ ಅಲ್ವಾ, ನಾನು ಇವ್ರ ಜೊತೆ ಓದಿದ್ದೀನಿ ಮಾಡಿದ್ದೀನಿ ಅಂತ ಒಂದು 4-5 ಜನ ಫ್ರೆಂಡ್ಸು ಕನೆಕ್ಟ್ ಹಾಗೆ ಫುಲ್ ಫೇಮಸ್ ಆಗಿಬಿಟ್ಲು. ಫೇಮಸ್ ಆಗಿದ್ದವಳನ್ನ ನಾನು ರೀಲ್ಗೆ ಹಾಕಿ ಅದು ಫೇಮಸ್ ಆಗೋಯ್ತು ರೀಲು. ಇವತ್ತೊಂದು ರೀಲ್ ಶೂಟ್ ಮಾಡಿದ್ದೀವಿ, ನೋಡೋಣ ನಾಳೆ ಅಥವಾ ನಾಳಿದ್ರಲ್ಲಿ ಹಾಕ್ತೀವಿ. ಬಟ್ ಹೆಂಗೆ ಅನಿಸ್ತು ಮಚ್ಚ ರೀಲ್ ಶೂಟ್ ಮಾಡಿ? ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ ರೀಲ್ ಮಾಡೋದು. ಬಿಕಾಸ್ ತುಂಬ ಸ್ಯಾಟಿಸ್ಫೈ ಆಗಲ್ಲ ಅವಳಿಗೆ ಬೇಗ 1-2 ಸೀನ್ ಇರೋದಕ್ಕೆ. ನಮಗೂ ಅಷ್ಟು ಕ್ಯಾಮ್ರಾ ಪರ್ಸನ್ ಅಲ್ಲ. ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ನೋಡಬೇಕು. ನಾನು ಅದೇ ಯಾವಾಗ ಕನ್ಫ್ಯೂಸ್ ಮಾಡ್ತೀನಿ. ಬಟ್ ಚೆನ್ನಾಗಿತ್ತು. ಬರುತ್ತೆ ನಾಳೆ ನಾಡಿದ್ರಲ್ಲಿ ನೋಡಿ ರೀಲ್ ಎಂಜಾಯ್ ಮಾಡಿ, ತುಂಬ ಶೇರ್ ಮಾಡಿ. ನೀವು ಯಾರಾದರೂ ಸ್ವರೂಪನ ಹಳೆ ಫ್ರೆಂಡ್ ಆಗಿದ್ರೆ? ಲಾಸ್ಟ್ ರೀಲ್ ಎಷ್ಟು ಓಡಿದೆ? 3 ಮಿಲಿಯನ್ಸ್ ಏನೋ ಓಡಿದೆ. ನೋಡೋಣ ಈ ರೀಲ್ ಎಷ್ಟು ಓಡುತ್ತೆ. ಅದಕ್ಕೆ ಬಿಟ್ಟು ಸ್ವರೂಪನ ಫ್ರೆಂಡ್ಸು ಆ ಜನ್ಮ ಈ ಜನ್ಮ ಎಲ್ಲ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ದರೆ ಅವಳು ಇನ್ಸ್ಟಾಗ್ರಾಮ್ಗೆ ನೀವು ರೀಚ್ ಔಟ್ ಮಾಡ್ಬೋದು. ನಾನು ಯಾವಾಗಲೂ ಅವಳನ್ನ ಟ್ಯಾಗ್ ಮಾಡಿರ್ತೀನಿ. ಬಟ್ ಸ್ಟಿಲ್ ನನ್ನ DM ಬಂದುಬಿಟ್ಟು ಹೇಳ್ತಾರೆ ದಟ್ ಸ್ವರೂಪ ನನ್ನ ಫ್ರೆಂಡು, ಸ್ವರೂಪನ ಕಾಂಟ್ಯಾಕ್ಟ್ ಕೊಡಿ ಅಂತ. ನಾನು ಅವಳಿಗೆ ಎಲ್ಲ ಡೈವರ್ಟ್ ಮಾಡಿಬಿಡ್ತೀನಿ. ನೀನೇ ಮಾತಾಡ್ಕೊಳ್ಳಮ್ಮ ನಿನ್ನ ಫ್ರೆಂಡ್ ಯಾರೋ ಅಂತ. ಬಂದು ಆಲ್ಮೋಸ್ಟ್ 2 ಅವರ್ ಆಗಿಲ್ವ ನಮ್ಮದು? ಆಯಿತು, 2 ಅವರ್ ಮೇಲೆ ಆಯಿತು. ಇವಾಗ ಮನೆಗೆ ಹೋಗೋಣ. ಹೋಗ್ತಾ ಹಂಗೆ ಸಪ್ನ ಬುಕ್ ಹೌಸ್ಗೆ ಹೋಗಬೇಕು. ಬಿಕಾಸ್ ವಿ ಹ್ಯಾವ್ ಟು ಬೈ ದಟ್ ಬುಕ್. ಸಪ್ನ ಬುಕ್ ಹೌಸ್ ಒಂಥರ ಟೆಂಪ್ಟೇಷನ್ ಹೌಸ್ ಮಚ್ಚ. ನಿಜ, ಅಲ್ಲಿ ಏನು ನೋಡಿದ್ರು ತೊಗೋಬೇಕನ್ಸುತ್ತೆ. ನಿಜ. ಈಗ ಹೋಗ್ತೀವಿ ನೋಡಿ, ನಾವು ಏನೋ ತೊಗೊಳಕ್ಕೆ ಹೋಗ್ತೀವಿ. ಈಗ ಎಕ್ಸಾಂಪಲ್ ಇದೆ ಆಗಿದೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನೋಡೋಣ ಏನು ಕ್ಯೂಟ್ ಸಿಟ್ಟಿಂಗ್ ಇರುತ್ತೆ, ತೊಗೊಂಡು ಮನೆ ಕಡೆಗೆ ಹೋಗುತ್ತೆ. ಇಸ್ ಫೈನಲಿ ಗೆಸ್ ಹೂ ಗಾಟ್ ದ ಬುಕ್. ಇದೇನು ಬುಕ್ಕು?
ಫೈನಲಿ ನಾವು ಮಲ್ಲೇಶ್ವರ ಎಲ್ಲ ಹುಡುಕಿ ಸಿಗದೆ ಇರೋದು ಸಪ್ನ ಬುಕ್ ಹೌಸಲ್ಲಿ ಸಿಕ್ಕಿದ್ದು. ನಿಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಆಲ್ಸೋ 10% ಆಫರ್ ಇದೆಯಂತೆ, ವಿಚ್ ಇಸ್ ಗುಡ್. ಆ್ಯಂಡ್ ಬುಕ್ಕೆಲ್ಲ ಎಷ್ಟು ಆರ್ಗನೈಸ್ಡ್ ಆಗಿರುತ್ತೆ ನೋಡಿ ಇಲ್ಲಿ. ಸಿ ಶಂಕರ್ನಾಗ್ ಬಾಡಿ ನೋಡಿದ್ದು ಅಣ್ಣವ್ರು ಇರೋದು ಇಲ್ಲಿ ತನಕ ನಾನು ಓದಿದ್ದೀನಿ. ಇಲ್ಲಿಂದ ಐ ಶುಡ್ ರೀಡ್. ಓಕೆ ಗೈಸ್, ನಮ್ಮ ಕವರ್ ತೋರಿಸಿ ಸರ್ಪ್ರೈಸ್ ಮಾಡೋ ಟೈಮ್ ಇವಾಗ. ಇಲ್ಲೋಡಮ್ಮ, ಸರಿಯಾಗಿದ್ದೀರಾ ನೀವಿಬ್ರು ಮಾತ್ರ ಹಿಂಗೆ ಹಾಕ್ಸ್ಬಿಟ್ಟು ನನಗೆ ಮಾತ್ರ ಹಿಂಗೆ ನಿನ್ ಸಿಕ್ಲಿಲ್ಲ ಎಲ್ಲ ಜಾತ್ರೆ ಹತ್ರ ಕೇಳ ಅವಳನ್ನೇ. ಫುಲ್ ಜಾತ್ರೆ ಚೆನ್ನಾಗಿ ಹೆಂಗಿದೆ? ಚೆನ್ನಾಗೈತೆ. ಓಕೆ ಗೈಸ್, ಐ ಆಮ್ ಬ್ಯಾಕ್ ಹೋಮ್. ಆ್ಯಂಡ್ ಇವತ್ತು ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ಅಡುಗೆ ಏನೂ ಇಲ್ಲ, ಬೇಸಿಕ್ಲಿ ಮುದ್ದೆ ಒಂದು ಮಾಡಬೇಕಾಗಿತ್ತು ಅಷ್ಟೇ. ಸಾರೆಲ್ಲ ಇತ್ತು, ಸಾರು ಬಿಸಿ ಮಾಡಬೇಕಾಗಿತ್ತು, ಮುದ್ದೆ ಮಾಡಬೇಕಾಗಿತ್ತು ಅಷ್ಟೇ. ಬಿಕಾಸ್ ಬೆಳಗ್ಗೆಯಿಂದ ಮಮ್ಮಿ ಕೆಲಸ ಮಾಡಿ ಸಾಕಾಗಿದ್ದಾರಲ್ಲ, ಅದಕ್ಕೆ ಸರಿ ಮುದ್ದೆ ಮಾಡು ಅಂತಂದರು. ಓಕೆ ಫೈನ್, ನೀವು ಕೇಳಿದಿಚ್ಚ ನಾವು ಮಾಡಿದಿಚ್ಚ ಅಂತ ಮುದ್ದೆ ಮಾಡುತ್ತಿರುವೆ. ಐ ಆಲ್ಸೋ ವಾಂಟೆಡ್ ಟು ಡೂ ಮುದ್ದೆ ಇನ್ ದಿಸ್ ಇದೇನು ನಾವು ತಂದಿದ್ವಲ್ಲ ಮಾದೇಶ್ವರನ ದೇವಸ್ಥಾನದಿಂದ, ಅದರಲ್ಲಿ ಮಾಡೋಣ ಅಂದ್ಕೊಂಡೆ. ನೋಡೋಣ ಎಷ್ಟು ಮಟ್ಟಿಗೆ ಈಸಿ ಆಗುತ್ತೆ ಅಂತ. ಸ್ವಲ್ಪ ಕಚ್ಕೊಳ್ಳುತ್ತೆ ಫ್ರೆಂಡ್ಸ್, ಬಿಸಿ ಇರುತ್ತೆ. ನಾಟ್ ಬ್ಯಾಡ್, ನೈಸ್ಲಿ ಆಯಿತು. ವಿ ಗೆಟಿಂಗ್ ಸಮ್ವೇರ್. ನೋಡಿ ಕಾಣ್ತಿದ್ಯಾ? ವೆರಿ ಈಸಿಲಿ ನಾನು ಕ್ಯಾಮ್ರಾ ಕಾಣಬೇಕಂತ ಇಷ್ಟು ಮೇಲೆ ಇಟ್ಕೊಂಡಿದ್ದೀನಿ. ನಾವು ಹಿಂಗೆ ಇಟ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ನೋಡಿ, ಮುದ್ದೆ ರೆಡಿ. ನೈಸ್, ಐ ಲೈಕ್ ಡಿಟ್. ನೀವು ಯಾರಾದರೂ ಆಲ್ರೆಡಿ ಯೂಸ್ ಮಾಡ್ತಾಯಿದ್ರೆ ಹೇಳಿ ಇಫ್ ಯು ಲೈಕ್ ಡಿಟ್. ಸೊ ಇವಾಗ ನಮ್ಮ ಮಮ್ಮಿಗೆ ಫಸ್ಟು ಊಟ ಹಾಕ್ಕೊಟ್ಬಿಡೋಣ. ಅದಾದಮೇಲೆ ನಾವು ತಿಂದ್ಬಿಟ್ಟು ಬಿಗ್ ಬಾಸ್ ನೋಡಬೇಕು. ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಾವು ಊಟ ಮಾಡ್ಕೊಳ್ಬೇಕು. ಮಮ್ಮಿದು ಊಟ ರೆಡಿ ಇದೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಆಮ್ ವೆರಿ ಟಯರ್ಡ್. ಬಿಗ್ ಬಾಸ್ ನೋಡ್ಬಿಟ್ಟು ಐ ಜಸ್ಟ್ ಸ್ಲೀಪ್ ಆಫ್. ಮತ್ತೆ ಸಿಗ್ತೀನಿ ನಾನು ನಿಮಗೆ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.